ಸಹೋದರಿಯರ ಹೊಲದಲ್ಲಿ ಬೆಳೆನಾಶಕ್ಕೆ ಸ್ವಂತ ಸಹೋದರನೇ ಮುಂದಾಗಿರುವ ಘಟನೆ ಆನೇಕಲ್ ತಾಲೂಕಿನ ಸುಣಾವರ ಗ್ರಾಮದ ಸರ್ವೆ ನಂಬರ್ 77ರಲ್ಲಿ ನಡೆದಿದೆ. ಸುಮಾರು 1 ಎಕರೆ ಜಾಗದಲ್ಲಿ ಹಾಕಿದ್ದ ರಾಗಿ ಪೈರನ್ನ ರಾತ್ರೋರಾತ್ರಿ ಜೆಸಿಬಿ ಮೂಲಕ ನಾಶ ಮಾಡಲಾಗಿದೆ ಎನ್ನುವಂತಹ ಒಂದು ಅತಿದೊಡ್ಡ ಆರೋಪ ಕೇಳಿಬಂದಿದೆ. ಒಟ್ಟು 2.5 ಎಕರೆ ಜಾಗದಲ್ಲಿ ಚಿನ್ನಮ್ಮ ಎಂಬುವವರು ವ್ಯವಸಾಯವನ್ನ ಮಾಡಿಕೊಂಡು ಬರ್ತಾ ಇದ್ರು. ಆ ಜಾಗದ 1 ಎಕರೆಯಲ್ಲಿ ರಾಗಿ ಬಿತ್ತನೆಯನ್ನು ಮಾಡಲಾಗಿತ್ತು. ಆದರೆ ಬೆಳೆ ಕೈಗೆ ಬರುವ ಮುನ್ನವೇ ಚಿನ್ನಮ್ಮಾಳ ಸಹೋದರ ಚಿನ್ನಪ್ಪ ಎನ್ನುವಂತಹ ವ್ಯಕ್ತಿ ರಾತ್ರೋರಾತ್ರಿ ಜೆಸಿಬಿ ತರಿಸಿ ಬೆಳೆ ನಾಶ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಈ ಮುನ್ನ ನಕಲಿ ದಾಖಲೆಗಳನ್ನ ಕೂಡ ಸೃಷ್ಟಿಸಿ ಚಿನ್ನಪ್ಪ ಈ ಜಾಗವನ್ನ ಮಾರಾಟ ಮಾಡಲು ಕೂಡ ಯತ್ನಿಸಿದ್ರಂತೆ. ಆದರೆ ಆ ಸಮಯದಲ್ಲಿ ಚಿನ್ನಮ್ಮ ಕೋರ್ಟ್ನಿಂದ ಸ್ಟೇ ಧರಿಸಿ ತನ್ನ ಜಾಗವನ್ನ ಹೇಗೋ ಕಷ್ಟಪಟ್ಟು ಉಳಿಸಿಕೊಂಡಿದ್ರು. ಇದರ ಬೆನ್ನಲ್ಲೇ ಚಿನ್ನಮ್ಮ ಹಾಗೂ ಅವನ ಮಗನಿಗೆ ಸಾಕಷ್ಟು ಬೆದರಿಕೆ ಕರೆಗಳು ಬರ್ತಿವೆಯಂತೆ. ನಾವು ಎಲ್ಲಿ ಹೋದ್ರೂ ನಮಗೆ ನ್ಯಾಯ ಸಿಗ್ತಾ ಇಲ್ಲ, ಹೀಗೆ ಮುಂದುವರೆದ್ರೆ ನಾವು ಆತ್ಮಹತ್ಯೆಯ ದಾರಿಯನ್ನ ಹಿಡಿತೀವಿ ಅಂತಿದ್ದಾರೆ ಚಿನ್ನಮ್ಮ. ಹುತ್ತಿ ಅಧ್ವಾನ ಮಾಡಿ ಹೋಗವ್ರೆ. ಯಾವ ಊರು, ಯಾವ ಸರ್ವೆ ನಂಬರ್? ಅದೇನು ಸ್ಟಾರ್ಟ್ ಮಾಡಿ 77 ಸರ್ವೆ ನಂಬರು ಸುಣವಾರ. ಏನ್ ಸಮಸ್ಯೆ ಏನು ಅಂದ್ರೆ ಸರ್, ನನ್ನ ಹೆಸರಲ್ಲಿ ಜಮೀನ್ ಇತ್ತು. ನಮ್ಮ ಅಣ್ಣ ನಂಗೆ ತೊಂದರೆ ಕೊಡ್ತಾ ಇದ್ದ. ಆಮೇಲೆ ತೊಂದರೆ ಕೊಟ್ಟೆ. ಆಮೇಲೆ ಏನ್ ಮಾಡಿದ್ರಿ, ಪೊಲೀಸ್ ಸ್ಟೇಷನ್ ಎಲ್ಲ ಹೇಳ್ತೀನಿ, ಪೊಲೀಸ್ ಸ್ಟೇಷನ್ಗೆಲ್ಲ ಹೋದ್ರಿ, ಬಂದ್ರಿ, ನಮ್ಗೆ ಅಲ್ಲಿ ನ್ಯಾಯ ದೊರಸ್ಕೊಟ್ಟಿಲ್ಲ. ಆಮೇಲೆ ಕೋರ್ಟ್ಗೆ ಹೋದ್ರಿ, ಕೋರ್ಟಕ್ಕ 4 ಕೋರ್ಟಲ್ಲೂ ನಡೀತೈತೆ ಕೇಸು. ಬೋರ್ಡ್ ಹಾಕಿದ್ರಿ, ಎಲ್ಲಾ ಮಾಡಿದ್ರಿ. ಏನ್ ಮಾಡಿದ್ರೆ ನಮ್ಗೆ ಕಷ್ಟಗಳು ಕೊಡ್ತಾನೆ ಅವ್ರೆ. ಪೊಲೀಸ್ ಸ್ಟೇಷನಾಗೂ ನಮ್ಗೇನು ಮರ್ತಮಾನ ಕೊಟ್ಟಿಲ್ಲ. ಆ ರಾಗಿ ಸೇಲ್ದ್ರನ್ನ ಬಂದು ರಾತ್ರಿಗೆ ಬಂದು ಎಲ್ಲ ಉತ್ತಿ ಅಧ್ವಾನ ಮಾಡ್ಬಿಟ್ಟು ಹೋಗವ್ರೆ. ನಮ್ಗಿದ್ ನ್ಯಾಯ ದರ್ಸ್ಕೊಡ್ಬೇಕು. ಇದೊಂದು ಉಪಕಾರ ನಷ್ಟ ಆಗೈತೆ. ನಮ್ಗಿದೆಲ್ಲ ತೊಂದರೆ ಕೊಡ್ತಾನೆ ಅವ್ರೆ. ಒಂದ್ರಾಗೊಂದು ತೊಂದರೆ ಕೊಡ್ತಾನೆ ಅವ್ರೆ. ನಾವಿರೋದು ಹೆಂಗಸರು, ಗಂಡಸ್ರು ಯಾರು ಇಲ್ಲ ನಮ್ಮನೆಗ. ಕೇಳೋರು ನಮಗ್ ಬೇಕು ಅಂತ ನಾರಾಯಣ ಸ್ವಾಮಿ, ನಮ್ಮ ಅಣ್ಣ ಚಿನ್ನಪ್ಪ ಅನ್ನೋನು ನಾರಾಯಣ ಸ್ವಾಮಿ ಅನ್ನೋರು ತೊಂದರೆ ಕೊಡ್ತಾವ್ರೆ. ಯಾವತ್ತಿದ್ರೆ ಏನು ಹೆಚ್ಚು ಕಮ್ಮಿ ಆದ್ರೆ ನಮ್ಮ ಮನೆ ಕಡೆ ಅವರೇ ತೊಂದ್ರೆ, ಅವ್ರ ನಿಂಕನೇ ಆಗ್ಬೇಕಾಗಿರೋದು. ಇನ್ ಬೇರೆ ಊರಿನಿಂದ ಏನು ಆಗಲ್ಲ ನಮ್ಗ. ಅವ್ರೆ ಹಾಕವ್ರೆ ಸರ್, ಬೆದರಿಕೆನೂ ಹಾಕವ್ರೆ. ಬೆದರಿಕೆ ಹಾಕಿ ಬೆದರಿಕೆನೂ ಹಾಕವ್ರೆ. ಏನ್ ಮಾಡ್ತೀರಿ ನೋಡ್ಕೊಳ್ರಿ, ನಿಮ್ನ ನೀವೇನೋ ನಿದ್ರಗತ್ರ ಹೊಲ್ದತ್ರ ಬಂದ್ರಿ ಅಂತ ಬೆದರಿಕೆನೂ ಹಾಕಿದ್ರು. ಮನೆ ಹತ್ರನೂ ಬಂದು ಗಲಾಟೆ ಮಾಡಿದ್ರು. ನಮ್ದು ಏನು ಅವ್ರೇನು ಅಬ್ಜರೇ ಮಾಡಿಲ್ಲ. ಅವ್ರ ನಂಬರ್ಕ್ ಮರ್ಯಾದೆ ಕೊಟ್ಟ ಹೊರತು ನಮ್ಗೆ ಮರ್ಯಾದೆ ಕೊಟ್ಟಿಲ್ಲ ಪೊಲೀಸ್ ಸ್ಟೇಷನ್ಗ. ನಾವು ಎಷ್ಟು ಕೇಳ್ಕೊಂಡ್ರು ಕೂಡ ಅವ್ರು ಏನು ಅಬ್ಜರೇ ತಗೊಂಡಿಲ್ಲ. ಆಮೇಲೆ ಏನಾಯ್ತು ಅಂತಾರೆ. ಯಾವ್ದೋ ಹೋಗಮ್ಮ ಆಯ್ತು ಅಂತಾರೆ. ಅವ್ರನ್ನ ಕರ್ಸ್ರಿ ಅಂದ್ರೆ ಅವ್ರನ್ನ ಕರ್ಸಿಲ್ಲ. ನಾನೇ ಮಾತಾಡ್ತೀನಿ ಅಂತಾನೆ ನಾರಾಯಣ ಸ್ವಾಮಿ. ಬಂದಿ ಅವನೇ ಬರ್ತಾನೆ ಕೇಸ್ಕ, ಕೋರ್ಟ್ಕ, ಪೊಲೀಸ್ ಸ್ಟೇಷನ್ಗೆ ಅವನೇ ಬರ್ತಾನೆ, ಅವನೇ ಮಾತಾಡ್ತಾನೆ. ಅವ್ರು ಯಾರು ಬಂದಿರೋದಿಲ್ಲ. ಮಮತಾನು ಕರ್ಸಿಲ್ಲ, ಅವ್ನ ಚಿನ್ನಪ್ಪನು ಕರ್ಸಿಲ್ಲ. ಎಲ್ಲಾ ಸೇರಿ ಇವರೆಲ್ಲ, ಮಮತಾ, ಚಿನ್ನಪ್ಪನು, ಎಲ್ಲ ಬೈರಾಮ್ನು, ನಾರಾಯಣ ಸ್ವಾಮಿ, ಇವರೆಲ್ಲ ಸೇರಿನೇ ನಮ್ಗೆ ಈ ತರ ತೊಂದರೆ ಕೊಡ್ತಾರೆ ಸರ್. ಬೆಳೆ 2 ಎಕರೆ 1 ಕುಂಟೆ ಐತೆ ಸರ್ ಜಮೀನು. 2 ಎಕರೆ ಜಮೀನು ಹಾಕಿದಿರಿ ಬಿತ್ತನೆ. ರಾತ್ರಿಗೆ ಬಂದು ಮೊನ್ನೆ 3 ದಿವಸದಲ್ಲಿ ಗುಂಟಿ ಹಾಕೊಂಡು ಹೋಗಿದ್ದೀನಿ. ರಾತ್ರಿ ಬಂದು ನೋಡಿ ಕೆಲಸ ಮಾಡ್ಕೊಂಡು ಹೋಗ್ಬಿಟ್ಟವ್ರೆ. ನಮ್ಕ ಎಲ್ಲ ಹಾಳು ಮಾಡ್ಕೊಂಡು ಹೋಗವ್ರೆ. ನಮ್ಗೆ ನ್ಯಾಯ ದರ್ಸ್ಕೊಡ್ರಿ. ನಮ್ಗೊಂದು 1 ಲಕ್ಷ ಆಗಷ್ಟು ನಷ್ಟ ಮಾಡವ್ರೆ. ಇವಾಗ ನಾವ್ ಇದನ್ನ ಏನ್ ಮಾಡೋದು ಅಂತ ನಮ್ಗೆ ತೊಂದರೆ ಕೊಡ್ತಾನೆ ಅವ್ರೆ. ಒಂದ್ರಾಗೊಂದು ಏನ 3 ಗಂಟೆಗೆಲ್ಲ ಪೊಲೀಸರು ಫೋನ್ ಮಾಡಿದ್ರು, ಬಾ ಅಂತ. ಇಲ್ಲ ನಾನ್ ಬರಲ್ಲ. ನಾ ಯಾರು ಫೋನ್ ಮಾಡಿರೋದು ಅಂದೆ. ನಾರಾಯಣ ಸ್ವಾಮಿ ಕಂಪ್ಲೇಂಟ್ ಕೊಟ್ಟವ್ರೆ ಅಂದ್ರು. ಆಮೇಲೆ ಇಲ್ಲ, ನಾನು ನಾರಾಯಣ ಸ್ವಾಮಿ ಕಂಪ್ಲೇಂಟ್ ಕೊಟ್ಟೆ, ನಾನು ಬರಲ್ಲ, ನಂಗೆ ಪೊಲೀಸ್ ಸ್ಟೇಷನ್ಗೆ ಬರಕ್ ಭಯ, ನಾನು ಬರಲ್ಲ, ನೀವು ಸೈನ್ಗೆ ಹಾಕ್ಸ್ಕೊಂತೀರಿ ಅಂದ್ಬಿಟ್ಟು ನಾನು ಆ ಬೈಕ್ ಅವಸರ ಹೋಗಿಲ್ಲ. ಆಮೇಲೆ ರಾತ್ರಿ ನೋಡಿದ್ರೆ ಈ ತರ ಮಾಡವ್ರೆ ನಮ್ಗ. ಚಿನ್ನಮ್ಮ ಅಂತ ಆ ಮನೆ ಕಡೆ ಏನಾನೆ ಹೆಚ್ಚು ಕಮ್ಮಿ ಆದ್ರೇನು ನಾರಾಯಣ ಸ್ವಾಮಿ ನಿಂಕನೆ, ಚಿನ್ನಪ್ಪ ನಿಂಕನೆ, ಮಮತಾ ನಿಂಕ, ಬೈರಾಮ ನಿಂಕನೆ ಸರ್ ನಮ್ಗೆ ಹಿಂಗಾಗೋದು. ಎಲ್ಲ ಅವರೇ ಮಾಡಿಸ್ತಾ ಇರೋದು. ಇವಾಗ ಇದೆಲ್ಲ ಸೇರ್ಕೊಂಡು ಇವ್ರು ಇಷ್ಟು ಜನ ಸೇರ್ಕೊಂಡು ನಮ್ಗೆ ಮಾಡ್ತಾರೆ. ನಮ್ಮೂರಾಗ ನಂಬರ್ಗಳು ಏನು ನಮ್ಗೇನು ಸಪೋರ್ಟ್ ಮಾಡಿಲ್ಲ. ಹೋಗಿ ಕೇಳಿದ್ರೆ ಕೂಡ ಅವ್ರು ಸಪೋರ್ಟ್ ಮಾಡಿಲ್ಲ. ಅವ್ರು ಸಪೋರ್ಟ್ ಮಾಡ್ತಾರೆ ಹೊರತು ನಮ್ಗೇನು ಅವರು ಅಬ್ಸರ್ವ್ ಮಾಡ್ಕೊಂಡಿಲ್ಲ ಸರ್. ಅವರು ಇಷ್ಟು ಹೇಳಿದ್ರೆ ಕೂಡ ನಾವು ಕೇಳಿಲ್ಲ. ಆಮೇಲೆ ನಾವು ಬಿಟ್ಬಿಟ್ರಿ. ಮುಂದೆ ತಹಸೀಲ್ದಾರ್ ಮುಂದೆನೆ. ಆಮೇಲೆ ಇವನೇನ್ ಮಾಡ್ದ, ಅವ್ರು ಏನ್ ಮಾಡಿದ್ರು, ನೀವು ಕೋರ್ಟ್ಗೆ ಹೋಗ್ರಮ್ಮ, ಕಂಪ್ಲೇಂಟ್ ಕೊಡೋಗ್ರಮ್ಮ ಅಂದ್ಬಿಟ್ರು. ಹೋಗ್ರಮ್ಮ, ಇಲ್ಲಿ ಗಲಾಟೆ ಮಾಡಬೇಡ್ರಿ ಅಂದ್ರು. ಆಮೇಲೆ ಆದಷ್ಟು ಗಲಾಟೆ ಮಾಡ್ತೀವಿ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟೆ. ಆಮೇಲೆ ಕರೆಸಿದ್ರು. ನೀವು ಪೊಲೀಸ್ ಸ್ಟೇಷನಾಗ ನಮ್ಗೇನು ಅಷ್ಟೇನು ಕೊಟ್ಟಿಲ್ಲ. ಆಮೇಲೆ ಹೋದ್ರಿ, ಕೋರ್ಟ್ಗೆ ಹೋಗಮ್ಮ, ನೀವು ನಾವೇನೋ ಗಲಾಟೆ ಆಗಿದ್ರೆ ಅಕಸ್ಮಾತ್ ಒಂದು ಇದು ಮಾಡ್ಬೋದು ಅಷ್ಟೇ, ನೀವು ಕೋರ್ಟ್ಗೆ ಹೋಗ್ರಿ ಅಂದ್ಬಿಟ್ರು. ಅವ್ನು ತಾಲೂಕು ಆಫೀಸ್ ಹಾಕಿರೋದ್ರಿಂದ ಅವರು ಏನು ಅಷ್ಟು ಕ್ರಮ ತಗೊಂಡಿಲ್ಲ. ಕೋರ್ಟ್ಗೆ ಹೋಗ್ರಿ ಅಂದರು. ಕೋರ್ಟ್ಗೆ ಹೋದ್ರಿ. ಕೋರ್ಟಾಗಿನಿಂದ ಎಲ್ಲ ಮಾಡಿಸ್ಕೊಂಡು ಕೋರ್ಟ್ಗೆ ನಡೀತದೆ. ಆಮೇಲೆ ಓದಿ ಅವ್ನ ಪಾಣಿನಾಗ ಟೇಪ್ ಕುಡಿಸಿದ್ದೀರಿ.
ನೋಡಿ ಗೋಲ್ಡು ಹಾಕಿದ್ರಿ, ಇನ್ನು ಮಾರಾಟ ಮಾಡಬಾರ್ದು ಅಂತ. ಆಮೇಲೆ ಏನು ಮಾಡಿದ್ರು, ಅವನ ಹೆಸ್ರಿಗೆ ರಿಜೆ ಅಲ್ಲಿ ಗಲಾಟೆ ತಾಲೂಕು ಆಫೀಸಲ್ಲಿ ಮಾಡಿದ್ನ ಕೇಸಿಗೆ ಹೋಗಿ ಬೆಂಗಳೂರಲ್ಲಿ ಅವನ ಹೆಸ್ರು ಖಾತೆ ಪಾಣಿ ಮಾಡಿಸ್ಕೊಂಡ್ಬಿಟ್ಟ. ಆಮೇಲೆ ಖಾತೆ ಪಾಣಿ ಮಾಡಿಸ್ಕೊಂಡು ಬಂದ್ಬಿಟ್ಟು ಅಂದಮೇಲೆ ತಿರ್ಗಾ ಇದು ಮಾಡಿದ್ರಿ, ನಾವು ಕೋರ್ಟ್ಗೆ ಹಾಕಿ ತಿರ್ಗಾ ಇದು ಮಾಡ್ತಾಯಿದ್ರಿ. ಕ್ಯಾನ್ಸಲ್ ಮಾಡಿಸಿಲ್ಲ, ಇನ್ನೂ ಕ್ಯಾನ್ಸಲ್ ಮಾಡ್ಸೋಕ್ಕಾಗಿಲ್ಲ. ಆಮೇಲೆ ಅಲ್ಲಿಗೆ ತಿರ್ಗಾ ಅಲ್ಲೋಗಿ ಇದು ಮಾಡಿದ್ರಿ. ಆಮೇಲೆ ಇವಾಗ ನಾವು ಎ ಸಿ ಕೊಟ್ಟು ಇಲ್ಲಿ ಹಾಕ್ಕೊಂಡಿದ್ರಿ, ಆನೆಕಲ್ಲ ಹಾಕ್ಕೊಂಡಿದ್ದೀರಿ ಖಾತೆ ಪಾಣಿಗೆ. ಆಮೇಲೆ ಮತ್ತೆ ಏನು ಮಾಡ್ದ, ಮಗಳಿಗೆ ದಾನ ಬರೆದ್ಬಿಟ್ಟ. ಆಮೇಲೆ ದಾನ ಬರೆದ್ಬಿಟ್ಟು ಏನು ಮಾಡ್ದ, ಆಮೇಲೆ ಮಗಳಿಗೆ ರಿಜಿಸ್ಟ್ರೇಷನ್ ಮಾಡಿಕೊಟ್ಬಿಟ್ಟ ದಾನ ಬರ್ದು. ಆಮೇಲೆ ನಾವು ಜಗಳ ಯಾವಾಗ ಮಾಡಿದ್ವಿ, ಕೋರ್ಟ್ಗೆ ಹಾಕ್ಕೊಂಡ್ರಿ. ಅವಾಗ ಏನು ಮಾಡಿದ್ರು, ಅದನ್ನ ಅವಳು ಕ್ಯಾನ್ಸಲ್ ಮಾಡಿದ್ರು. ನನಗೆ ಬೇಡ, ನನಗೂ ಈ ಜಮೀನಿಗೆ ಏನು ಹಾಕಿಲ್ಲ, ನಂಗೆ ಬೇಡ ಈ ಜಮೀನು ಅಂತ ಕ್ಯಾನ್ಸಲ್ ಮಾಡಿದ್ರು. ಕ್ಯಾನ್ಸಲ್ ಮಾಡಿಬಿಟ್ಟು ಏನು ಮಾಡಿದ್ರು, ತಿರ್ಗಾ ಮತ್ತೆ ರಿಜಿಸ್ಟ್ರಿ ಮಾಡಿಸ್ಕೊಂಡ್ರು. ಅದನ್ನ ತಿರ್ಗಾ ರಿಜಿಸ್ಟ್ರಿ ಮಾಡಿಸ್ಕೊಂಡು ಏನು ಮಾಡಿದ್ರು, ಈ ಒನಕನಹಳ್ಳಿಯಾಗ ಯಾರೋ ನಂಬರ್ ಪಂಚಾಯತ್ ನಾರಾಯಣ ಸ್ವಾಮಿ ಅಂತ ನಂಬರ್ ಆಗವನಂತೆ, ಅವನ್ಕ ಅಗ್ರಿಮೆಂಟ್ ಹಾಕವ್ರೆ. ಅಗ್ರಿಮೆಂಟ್ ಹಾಕಿ ಆಮೇಲೆ ತೋಪಿತ್ತು, ತೋಪಾಡ್ತಾರೆ ಗೊತ್ತಿಲ್ಲ. ಆಮೇಲೆ ಏನು ಮಾಡಿದ್ರು, ಅವ್ರು ಬಂದು ಆಮೇಲೆ ಇದು ನಮ್ಮದು ಜಮೀನು, ನೀನೇನು ಇಲ್ಲಿ ನಿನ್ಗೇನು ಕೆಲಸ ಅಂದರು. ನಿನ್ಗೆ ಯಾರು ಕೊಟ್ಟಿದ್ದು ಅಂದ್ರಿ. ನನಗೆ ನನ್ನ ಹೆಸ್ರನಾಗ ಐತೆ ಎಲ್ಲ, ನಾನು ಅಗ್ರಿಮೆಂಟ್ ಹಾಕ್ಕೊಂಡಿದ್ದೀನಿ, ನನ್ನ ಹೆಸ್ರಾಗೆಲ್ಲ ಐತೆ ಅಂತ ಜಗಳ ಮಾಡಿದ್ರು. ನಾವು ಬಿಡಲ್ಲ, ನಮ್ಮ ಹೆಸ್ರಾಗ ಇರೋದು, ನಮ್ಮಪ್ಪ ನಮ್ಗೆ ಮಾಡಿಕೊಟ್ಟಿರೋದು, ನಿನ್ಗೆ ಹೆಂಗೆ ಬರೋದು ಜಮೀನು, ನೀನು ಯಾರು ಮಾಡಿ ನನ್ನ ಹತ್ರ ಮಾತಾಡೋಕ್ಕ ಅಂತ ನಾವೆಲ್ಲ ಅಂದ್ರಿ. ಆಮೇಲೆ ಹೋಗಿದ್ದು ಅದು ಬೆಳಗ್ಗೆಗೆ ಒಂದು 200 ಜನನ ಕರ್ಕೊಂಡ್ಬಂದ್ವಿ. ಫುಲ್ಲು ಎಲ್ಲ ಹೊಡ್ದ್ವಿ, ಕಟ್ಕೊಂಡು ಅಷ್ಟೆಲ್ಲ ಮನೆ ಕಟ್ಕೊಂಡೋಣ ಇಲ್ಲಿ ಅಂದ್ಬಿಟ್ಟು ಮಾಡಿದ್ರಿ. ಆಮೇಲೆ ಅಲ್ಲಿಗೆ ಬಂದಿದ್ದು ಅದು ಗೇಟ್ ಅಂತೆ, ಆಮೇಲೆ ಕಲ್ಕುಸ್ಗಳಂತೆ ಎಲ್ಲ ಉತ್ತರ ಸರ್. ಆಮೇಲೆ ಮುಳ್ಕಂಬಿ ಅಂತೆ ಎಲ್ಲ ಎಳ್ಕೊಂಬಂದ್ರು. ನಾವು ಆಮೇಲೆ ನೋಡಿ ಕಲ್ಕುಸ್ಗಳೆಲ್ಲ ಅಲ್ಲಲ್ಲಿ ಹೊಡೆದಾಕಿದ್ರಿ, ಎಲ್ಲ ಕಲ್ಕುಸ್ಗಳೆಲ್ಲ ಹೊಡೆದ್ರಿ, ಎಲ್ಲ ಚಿಂದಿ ಮಾಡಿ ಆಮೇಲೆ ಎಲ್ಲ ಬಿಸಾಕಿದ್ರಿ. JCB 2, ಆಮೇಲೆ ಟೆಂಪಾಗಳು, ಕಾರ್ಗಳು ಎಲ್ಲ ಎತ್ಕೊಂಬಂದು ಎಲ್ಲ ಅಡ್ಡಗಳು ನಿಂತ್ಕೊಂಡ್ರಿ. ಏನೋ ನಿಲ್ಲಿಲ್ಲ, ಅವ್ರು ಒಂದು 200 ಜನನ ಕರ್ಕೊಂಬಂದು ಪೈಟ್ ಬಿಟ್ಟು ಜಗಳ ಮಾಡಕ ನೀವು ತಳ್ಳಿಬಿಟ್ಟು ಬಂದು ಜಗಳ ಮಾಡಿ ಹಾಕಿದ್ರು ಸರ್. ಅದು ಕಲ್ಕುಸ್ಗಳು ಹಾಕಿದ್ರು. ಆಮೇಲೆ ನಾವೇ ಹೆಂಗಸ್ರು ಏನು ಮಾಡೋಕ್ಕತ್ತದೆ. ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋದೆ ನಾನು ಕಂಪ್ಲೇಂಟ್ ಕೊಡೋಕೆ. ಅವ್ರು SI 5 ಗಂಟೆ ಮಾಡಿ 5:30ಕ್ಕೆ ಬಂದ್ರು ಸರ್. ಆಮೇಲೆ 5:30ಗೆ ಏನು ಮಾಡಿದೆ. ಆಮೇಲೆ ಸರ್ ಬರ್ತೀರಾ ಇಲ್ಲ ಸರ್ ನೀವು ಅಂದೆ. ಬರ್ತೀರಾ ಇಲ್ಲ ಅನ್ನಷ್ಟೊತ್ಕ ಎತ್ತಯ್ಯ ಕಾರ್ ಎತ್ತಯ್ಯ ಗಾಡಿ ಅಂದರು. ಅವಾಗ ಬಂದರು. ಆಮೇಲೆ ಬಂದವರು ಹಂಗೆ ಮುತ್ತಾಲ್ ಮಾಡ್ಕೊಬಿಟ್ರು. ಮುತ್ತಾಲ್ ಮಾಡಿ ನಿಮ್ಮ ಕೈಲಿ ಬಂದರು. ಏನಕ್ರೆ ಇಷ್ಟೊಂದು ಜನ ಬಂದಿರೋದು ನೀವು ಅಂದರು. ಆಮೇಲೆ ಸರಿ ಅಂದ್ಬಿಟ್ಟು ಏನಕ್ರಯ್ಯ ಅಂದರು. ಆಮೇಲೆ ಸರ್ ನಿಮ್ಮ ಕೈಗೆ ಕಾಂಪೌಂಡ್ ಇಟ್ಬಿಟ್ಟು ಗೇಟ್ ಇಟ್ಬಿಟ್ಟು ಬೀದ ಕೈ ಕೊಟ್ಬಿಡ್ತೀರಿ, ನಿಮ್ಮ ಕೈಗೆ ನೀವೇ ಮಾಡ್ಕೊಳ್ಳಿ ಸರ್, ನಿಮ್ಮ ಹತ್ರನೇ ಬೇಕಾಗಿ ಅಂತ SI ಅಂದರು. ಆಮೇಲೆ ಎಷ್ಟು ಬೇಗ ಬಿರಿನ ಹೇಳ್ತಾ ಇದೆಯಾ, ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ಕೊಟ್ಟಾಗ ಇವಾಗ ಬಂದರು. ಗೇಟ್ ಇಟ್ಬಿಟ್ಟು ಮುಳ್ಕಂಬಿ ಹಾಕ್ಬಿಟ್ಟು ಗೇಟ್ ನಿನ್ನ ಕೈಗೆ ಕೊಡ್ತೀನಿ, ಬೀಗ್ರ ಕೈ ನೀನೇ ಮಾಡ್ಕೊಂತ SI ಕೈ ಕೇಳ್ತೀಯ, SI ಅಲ್ಕ ನೀವು ಒಂದಾ ಅಂತ ನಾನಂದೆ. ಆಮೇಲೆ ಎತ್ಕೊಂಡು ತುಂಬ್ಕೊಂಡು ಹೋಗ್ರೆ ನೀವು ಅಂತ SI ಅಂದ್ಬಿಟ್ಟು, ನೋಡಮ್ಮ ಪೊಲೀಸ್ ಸ್ಟೇಷನ್ಗೆ ನೀನು ಬಮ್ಮ ಅಂದ್ಬಿಟ್ಟು ಹೋಗ್ಬಿಟ್ರು. ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಆಯಿತು ಸಾಯಂಕಾಲ ಬಮ್ಮ, ನಿನ್ನ ಹತ್ರ ಏನಾಯ್ತಮ್ಮ ಆಧಾರಗಳು ಅಂದರು. ಏನು ಸರ್ ಇಷ್ಟು ಸತಿ ಆಧಾರಗಳು ಕೊಟ್ಟರೇನೋ ನಮ್ಮದು ಕ್ರಮ ತಗೊಂಡಿಲ್ಲ ನೀನು ಅಂದೆ. ಆಮೇಲೆ ಇವಾಗ ಏನಾಯ್ತು ಎತ್ಕೊಬಮ್ಮ ಅಂದರು. ಸರಿ ನಾನು ಅಂದ್ಬಿಟ್ಟು ಎತ್ಕೊಂಡು ಇವ್ರನ್ನೂ ಕರ್ಕೊಂಡು ಹೋದೆ. ಆಮೇಲೆ ಹೋದರೆ ಅವಾಗ ಅವ್ರೇನು ಮಾಡಿದ್ರು, ಅವನಿಗೆ ಬಂದ. ಆಮೇಲೆ ಸರ್ ನೋಡು ಚಿನ್ನಪ್ಪ ಮಮತಾನ ಕರ್ಸ್ರಿ, ಅವ್ರ ಮೇಲೆ ಅವ್ರು ಕಂಪ್ಲೇಂಟ್ ಕೊಟ್ಟಿರೋದು ನಮ್ಮ ಮೇಲೆ, ಅವ್ರನ್ನ ಕರ್ಸ್ರಿ. ನನಗೂ ನಾರಾಯಣ ಸ್ವಾಮಿಗೆ ಸಂಬಂಧ ಇಲ್ಲ, ಅವನು ಯಾರು ಮಾತಾಡೋದಕ್ಕ, ನಾನು ಮಾತಾಡಲ್ಲ, ಅವ್ರನ್ನ ಕರ್ಸ್ರಿ ಅಂದೆ. ಅವ್ರ ಮನೆಗೆ ಇರಿಸ್ಬಿಟ್ಟು ನಾನೇ ಬಂದಿರೋದು ಅಂತ ನಾನೇ ಬಂದಿದ್ದೀನಿ ಅಂದ ಸರ್. ಅವ್ನ ಪರವಾಗಿ ನಾನೇ ಬಂದಿದ್ದೀನಿ. ಆಮೇಲೆ ಸರ್ ಇವ್ರಿಗೂ ನನ್ನ ಕೆಲಸ ಇಲ್ಲ, ಇವ್ರು ಯಾರು ಹೇಳಕ್ಕ, ಅವ್ನು ಕರ್ಸ್ರಿ ಅಂದ. ಇಲ್ಲ ಸರ್ ಅವ್ರು ಬರಲ್ಲ ಅಂತ ಅವ್ನು ನಾರಾಯಣ ಸ್ವಾಮಿ ಅಂದ. ಆಮೇಲೆ ನಾನೇನು ಮಾಡಿದೆ, ಮತ್ತು ನಮಗೂ ನಾನು ನಿನ್ನ ಹತ್ರ ಮಾತಾಡೋಕೆ ನಮಗೂ ಇಷ್ಟ ಇಲ್ಲ, ನಮ್ಮ ಪತ್ರ ನೋಡಿರಿ ಸರ್ ಅಂದ. ಅದೇ ಪತ್ರ ಇಲ್ಲಿ ಕೊಟ್ಟವ್ರೆ ನೋಡಮ್ಮ ಅಂತ SI ಅಂದರು. ಈಗ ನಿಮಗೆ ಇದು ಮೂಲ ಬಂದಿದೆ ಹೆಂಗೆ ಸರ್ ನಮ್ಮ ತಂದೆ ಮಾಡಿಕೊಟ್ಟಿರೋದು. ನಮ್ಮ ತಂದೆ ತಗೊಂಡಿರೋದು ಸ್ವಂತವಾಗ. ತಗೊಂಡ್ರು ಡಾಕ್ಯುಮೆಂಟ್ ಇದೆ. ಆಯ್ತು ಸರ್, ಆಯ್ತು. ಅದಾದ್ಮೇಲೆ ನಿಮ್ಮ ಹೆಸರಿಗೆ ಅವ್ರು ಮಾಡ್ತಾರೆ, ನಮ್ಮ ಹೆಸರಿಗೆ ಮಾಡಿ ದಾನ ಪತ್ರ ಮಾಡೋರು ಅಥವಾ ಏನು ಮಾಡೋರು? ಇಲ್ಲ ಇಲ್ಲಿ ಮಾಡೋರು. ಇಲ್ಲಾದ್ಮೇಲೆ ರಿಜಿಸ್ಟರ್ ಮಾಡಿಸ್ಕೊಂಡ್ರ? ಇಲ್ಲಾದ್ಮೇಲೆ ಅವರೇ ಎಲ್ಲ ರಿಜಿಸ್ಟರ್ ಮಾಡಿಸಿ ಎಲ್ಲ ಅವರೇ ಕೊಟ್ಟಿದ್ರು ಸರ್. ಆಮೇಲೆ ಖಾತೆ ಆಗಿತ್ತು. ಆಮೇಲೆ ಇವ್ರ ಖಾತೆನ ಕ್ಯಾನ್ಸಲ್ ಮಾಡಿಸಿ ನಮ್ಮ ಹೆಸರಲ್ಲಿ ಖಾತೆ ಇದ್ಕೊಂಡು ಇದ್ದೀನು ಇವ್ನ ತಾಲೂಕು ಆಫೀಸಲ್ಲಿ ಇದ್ದ ಸರ್. ಇದ್ದಿದ್ದಕ್ಕ ಇವ್ನ ಹಂಗೆ ಆಮೇಲೆ ಕಂಪ್ಲೇಂಟ್ ಬಂದ್ಮೇಲೆ ಅವಳು 1 ಕೋಟಿ ಆದ್ರೇನು ನಾನು ಆ ಜಮೀನು ಬಿಡಲ್ಲ ಅಂತ ಅವಳು ಮುಂತಿ ಮಗಳಾದವಳು. 1 ಕೋಟಿ ಆದ್ರೇನು ನಾನು ಬಿಡಲ್ಲ ಅಂತ ಅವಳು ಅಂತ ವಾದಿ ಮಾಡಿದ್ಲು. ನೋಡೋಣ ಹೋಗು ಅಂತ ನಾನಂದೆ. ಹೊಲ ಉಳ್ತಿರೋದು ನೀವೇನಾ? ನಾವೇ ಸರ್ 40 ವರ್ಷದಿಂದ ನಾವೇ ಮಾಡ್ತಾ ಇರೋದು. ಅವತ್ತಿಂದ 2 ನಮ್ಮವೇ. ಅವ್ರದ್ದು ಜಮೀನು ಇತ್ತಾ ಇಲ್ಲಿ? ಅವ್ರದ್ದು ಜಮೀನು ಅವ್ರಿಗೆ ಮಾಡಿಕೊಟ್ಟಿಲ್ಲ. 2 ಹೆಣ್ಮಕ್ಳುಗಳಕ್ಕೆಲ್ಲ ಮದುವೆ ಮಾಡಿ ಬೇರೆ ಕಡೆ ಮಾಡ್ಕೊಟ್ಟವ್ರೆ ಸರ್ ಜಮೀನು. ಈಗ
ನಿಮ್ ಜೊತೆ ಹುಟ್ಟಿದವ್ರು ಯಾರ್ಯಾರು? ಅಯ್ಯಮ್ಮ ಒಬ್ರು ಅಲ್ಲಿ ಕಾರಲ್ಲಿ ಅವ್ರು ಅದೇ ನಡ್ಕೊಂಡು ಹೆಸರು ಸುಶೀಲಮ್ಮ, ತಿಮ್ಮಕ್ಕ, ಕೆಂಪಮ್ಮ ಸರ್. ಕೆಂಪಮ್ಮ 3 ಜನ. ಗಂಡ್ಮಕ್ಳು ಗಂಡ್ಮಕ್ಳು ಒಬ್ರೇ ಸರ್. ಚಿನ್ನಪ್ಪ ಚಿನ್ನಪ್ಪ ಇವೆಲ್ಲ ಮಾಡ್ತಾರೆ. ಅವನು ನಾರಾಯಣ ಸ್ವಾಮಿ ಅವನು ಎಲ್ಲ ಸೇರ್ಕೊಂಡು ಮಾಡ್ತಾರೆ ಸರ್ ಇವರು. ನಮ್ಮೂರವ್ರಿಗೆ ಒಂದ್ ಸ್ವಲ್ಪ ಜನ ಮುಂಬರಿಗಳು ಸೇರ್ಕೊಂಡವ್ರು. ನಮ್ಮೂರ್ ಮೆಂಬರ್ಗಳು ನಮ್ ಸಪೋರ್ಟ್ ಎಲ್ಲ ಬಿಡ್ರಿ ಸರ್. ನಾರಾಯಣ ಸ್ವಾಮಿ ಮೆಂಬರ್ ಆಗಿರೋದ್ರಿಂದ ಅವರು ಇಷ್ಟೆಲ್ಲ ಮಾಡಿಸ್ತವ್ರೆ ಸರ್. ಯಾವ ಊರು ಬರುತ್ತೆ? ಯಾವ ಸರ್ವೆ ನಂಬರ್ ಇದು ವನಕನಹಳ್ಳಿ ಇದೆ ಸರ್. ವನಕನಹಳ್ಳಿ ಪಂಚಾಯತ್. ಯಾವ ಊರು? ಸುನವಾರ ಸರ್. ಸರ್ವೆ ನಂಬರ್ 77 ಸರ್. ಯಾರು ಮಾಡಿದ್ದು? ಬೆಳಗ್ಗೆ ಗುಂಟೆ ಹೊಡೆದ್ಬಿಟ್ಟು ಹೋಗಿದ್ದಾರೆ, ನೈಟ್ ಬಂದು ಈ ಕೆಲಸ ಮಾಡಿದ್ದಾರೆ. ಫುಲ್ಲು ಅದೇ ತರನೇ ಮಾಡಿದ್ರು. 1 ಲಕ್ಷ ಆಗಷ್ಟು ನಷ್ಟ ಮಾಡೋರು ಎಲ್ಲ ಉಳಿಸಿ 2 ಸತಿ 3 ಸತಿ ಉಳಿಸಿ ಕಾಡಿದಂಗಿತ್ತು ಎಲ್ಲ ಕಿತ್ತಾಕಿ ರೆಡಿ ಮಾಡಿದ್ರಿ. ಎಲ್ಲ ಮಾಡಿ ಹೋಗಿ ಈ ತರ ಮಾಡೋರು ಸರ್. ನಮ್ದು ಎಲ್ಲ ಮಾಡ್ತಾ ಇರೋದೆಲ್ಲ ನಾರಾಯಣ ಸ್ವಾಮಿನೇ ಸರ್. ಇದಕ್ಕೆಲ್ಲ ನನ್ನ ಮಕ್ಕಳ ನಮ್ಮ ಕೈ ನಾನು ಏನಾದ್ರು ಇದೇನ ಹೆಚ್ಚು ಕಡಿಮೆ ಆದ್ರೇನು ಅವನೇ ಸರ್ ನಾರಾಯಣ ಸ್ವಾಮಿನೇ ಮಾಡೋದು ಸರ್. ಎಲ್ಲಾನು ಮನೆ ಕಿಟಕಿ ಬಾಕಿಲೆಲ್ಲ ಹೊಡೆದಾಕ್ಬಿಟ್ಟು ಹೋಗೋನೆ ಸರ್. ಅದು ಹೊಡೆದಾಕ್ಬಿಟ್ಟು ಹೋಗಿ ಪೊಲೀಸರು ಏನು ರಿಯಾಕ್ಷನ್ ತಗೊಂಡಿಲ್ಲ. ಅದಕ್ಕೂ ಕ್ರಮ ತಗೊಂಡಿಲ್ಲ ಸರ್ ಅವನು. ಏನಾಗುತ್ತೆ, ಸಿವಿಲ್ ವಿಚಾರ ಅಲ್ವಾ, ಕೋರ್ಟ್ ಅಲ್ಲಿ ಇರ್ಬೇಕಾದ್ರೆ ಪೊಲೀಸರು ಏನೋ ಮಾಡಕ್ ಬರಲ್ಲ. ಸರಿ ಸರ್. ಆದ್ರೂ ಕರ್ಸಿ ಕೇಳ್ಬೋದಲ್ಲ ಸರ್.